ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. ಇನ್ಸೈಡ್ ಯು ಅಂತ ಹೇಳ್ತೀನಿ. ವೆರಿ ಏನು ಹೇಳ್ತೀವಿ, ಎಕ್ಸಾಸ್ಟೆಡ್ ಎನರ್ಜಿ ಇದೆ. ಲೈಕ್ ಕೆಲವ್ರಿಗಿರುತ್ತೆ, ಏನೋ ಯಾರೋ ಒಂದು ಪ್ರಾಮಿಸ್ ಮಾಡಿದರು ಅಥವಾ ಏನೋ ಒಂದು ಕೆಲಸ ನನ್ನ ಕಡೆ ಆಗ್ತಾಯಿಲ್ಲ, ಏನೋ ಒಂದು ರಿಸಲ್ಟ್ ಆ ಡಿಲೇ ಮತ್ತು ಕಾಯೋದಿರುತ್ತಲ್ವ, ತುಂಬಾ ಎಕ್ಸಾಸ್ಟಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಕಾಮಾಗಿರಿ ಅಂತ ಹೇಳ್ತೀನಿ. 8 ಆಫ್ ವಾಂಡ್ಸ್ ಮೂವ್ ಫಾರ್ವರ್ಡ್ ಎನರ್ಜಿನ ತೋರಿಸುತ್ತೆ. ಕೆಲವರಿಗೆ ವೆರಿ ಹ್ಯಾಪಿ ಎನರ್ಜಿನ ಕೂಡ 8 ಆಫ್ ವಾಂಡ್ಸ್ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಲೈಕ್ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀನಿ. ಯಾರಾದರೂ ನಿಮ್ಮ ಮನಸ್ಸಲ್ಲಿದ್ದರೆ, ಸೊ ಯಾರಿಗಾದರೂ ಅಪ್ರೋಚ್ ಮಾಡಬೇಕು, ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡ್ಬೋದು. ದೇರ್ ಈಸ್ ಎ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹ್ಯಾಪಿ ಎನರ್ಜಿ ಕಾರ್ಡ್, ಟ್ರಾವೆಲಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ಇನ್ ದ ಸೆನ್ಸ್ ಓವರ್ ಸೀಸ್ ಅಂತ ಹೇಳ್ತೀವಿ. ಸ್ಟೇಟ್ ಬಿಟ್ಟು ಸ್ಟೇಟಿಗೆ ಟ್ರಾವೆಲ್ ಮಾಡ್ಬೋದು, ಕಂಟ್ರಿ ಬಿಟ್ಟು ಕಂಟ್ರಿಗೆ ಟ್ರಾವೆಲ್ ಮಾಡ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಫುಲ್ ಆಫ್ ಲವ್ ಅಂತ ಹೇಳ್ತೀನಿ. 8 ಆಫ್ ವಾಂಡ್ಸ್ ಜೊತೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದರೆ ಸ್ಪೆಷಲ್ ಪರ್ಸನ್ ಇಸ್ ರಿಯಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅವರು ಅಥವಾ ನೀವು ತುಂಬ ಮೆಸ್ಮರೈಸಿಂಗ್ ಕಣ್ಣುಗಳಿರ್ಬೋದು, ಲೈಕ್ ಹೇರ್ಸ್ ಸಮಥಿಂಗ್. ಈ ಬ್ಯೂಟಿನೇ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ತುಂಬ ಚಾರ್ಮಿಂಗ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಮೆಸ್ಮರೈಸಿಂಗ್ ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಾರೆ. ಕೆಲವರಿಗೆ ಇಲ್ಲ ಅಂದರೆ ಕನ್ಯಾ ರಾಶಿಯವರಿಗೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ಥರ್ಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ವೇಟಿಂಗ್ ಫಾರ್ ಸಮಥಿಂಗ್. ಆಲ್ರೆಡಿ ನಾನು ಹೇಳಿದ್ದೀನಿ, 8 ಆಫ್ ವಾಂಡ್ಸ್ ಕಾರ್ಡ್ ಬಂದಾಗಲೇ ಪೇಜ್ ಆಫ್ ಕಪ್ಸ್ನು ಅದನ್ನೇ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ರಿಲೊಕೇಶನ್, ಮೂವಿಂಗ್, ಹೆಂಗರ್ ವಾಟರ್ ಸೈನ್ ಅಂತ ಹೇಳ್ಬೋದು. ವಾಟರ್ ಸೈನ್ ಅಂದರೆ ಈ ವೃಶ್ಚಿಕ ರಾಶಿಯವ್ರು ಇರ್ಬೋದು, ಕಟಕ್ ರಾಶಿಯವ್ರು ಇರ್ಬೋದು, ಮೀನ್ ರಾಶಿಯವ್ರು ಇರ್ಬೋದು. ಸೊ ಸಂಬಡಿ ನಿಮ್ಮ ಲೈಫಲ್ಲಿ ರಾಶಿಯವ್ರು ಇರ್ಬೋದು ಅಥವಾ ಬರ್ಬೋದು. ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಗ್ರೀನ್ ಸಿಗ್ನಲ್ ನಾನು ಹೇಳ್ತೀನಿ. ಫೋರ್ತ್ ನನಗೆ 3 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಕನ್ಫ್ಯೂಸಿಂಗ್ ಸೈಕಲ್ಸ್. ಕೆಲವ್ರಿಗೆ ನಾನೇನು ಹೇಳ್ತೀನಿ, ಎನಿಥಿಂಗ್, ಅದು ಯಾವುದೇ ಒಂದು ಬಿಸ್ನೆಸ್ ವಿಚಾರ ಆಗ್ಬೋದು, ಏನೇ ಒಂದು ಇನ್ನಾಗಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಇನ್ನು ಮ್ಯಾರಿಡ್ ಆಗಿದ್ದರೂ ರಿಲೇಷನ್ಶಿಪ್ಗೂ ಇದು ಅನ್ವಯಿಸುತ್ತೆ ಅಂತ ಹೇಳ್ತೀನಿ ಕೆಲವ್ರಿಗೆ. ಸೊ ಫಿಫ್ತ್ ನನಗೆ ಕಿಂಗ್ ಆಫ್ ಸಾರ್ಡ್ಸ್ ಇದೆ. ದೇರ್ ಈಸ್ ಎ ಸಮ್ವನ್, ಯಾರೋ ಒಬ್ರು ಇದ್ದಾರೆ ಕೆಲವ್ರ ಲೈಫಲ್ಲಿ, ಆನ್ ಆ್ಯಂಡ್ ಆಫ್. ಒಂದು ಸರ್ತಿ ಚೆನ್ನಾಗಿ ಮಾತಾಡ್ತಾರೆ, ಒಂದು ಸರ್ತಿ ಸ್ವಿಚ್ ಆಫ್ ಇರುತ್ತೆ ಫೋನು, ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿರ್ತಾರೆ. ಲೈಕ್ ಕೋಲ್ಡ್ ಸಿಗ್ನಲ್ ಅಂತ ಹೇಳ್ತೀನಿ ಕೆಲವ್ರಿಗೆ. ಸಂಬಡಿ ಈಸ್ ಆನ್ ಆ್ಯಂಡ್ ಆಫ್ ವಿತ್ ಯು. ಆ ಪರ್ಸನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಯು ಆರ್ ಏಬಲ್ ಟು ರೆಸಿಸ್ಟ್ ಅಂತ ಹೇಳ್ತೀನಿ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಕೆಲವ್ರ ಕಡೆ ತುಂಬಾ ಯಾವ ಥರ ಅಟ್ರ್ಯಾಕ್ಷನ್ ಇರುತ್ತೆ ಅಂದರೆ, ಲೈಕ್ ಎಳಿತಾ ಇರುತ್ತೆ. ನೀವು ಮಾತಾಡಬಾರ್ದು, ನೋಡಬಾರ್ದು, ಅವರು ಕಾಲ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಕೆಲವ್ರಿಗೆ ಆಗಲ್ಲ ಅದು. ಸೊ ಅವರು ತಪ್ಪಿರಲಿ ಬಿಡಲಿ, ಅವರೇ ಗಾರ್ಡ್ ಡೌನ್ ಮಾಡಿ, ಅವರೇ ಸಾರಿ ಕೇಳಿ, ಅವರೇ ಪ್ಯಾಚಪ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ನಿಮ್ಮ ಹತ್ರ ರೆಸಿಸ್ಟೆನ್ಸ್ ಎನರ್ಜಿ ಅದೇ, ಯು ಆರ್ ರೆಸಿಸ್ಟಿಂಗ್ ಅಂತ ಹೇಳ್ಬೋದು. ಯು ಆರ್ ಟ್ರೈಯಿಂಗ್ ಟು ಟೀಚಿಂಗ್ ಎ ಲೆಸನ್ ಅಂತ ಹೇಳ್ಬೋದು. ಅದರ್ ಪರ್ಸನ್ಗೆ ನೀವೇನೋ ಕೆಲವ್ರು ಪಾಠ ಕಲ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ರಿಸೀವಿಂಗ್ ಎ ಇನ್ಕಮಿಂಗ್ ಕಾಲ್ ಅಂತಲೂ ಹೇಳ್ತೀನಿ. ಸೊ ನೀವು ಕಾಲ್ ಮಾಡಲಿ ಅಂತ, ಅವರು ಕಾಲ್ ಮಾಡಲಿ ಅಂತ, ನೀವು ಅವರು ಆ ಥರ ಆನ್ ಆ್ಯಂಡ್ ಆಫ್ ಇದೆ. ಸೊ ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನನಗೆ 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಸಮಥಿಂಗ್ 5 ಆಫ್ ಪೆಂಟಿಕಲ್ಸ್ ಈಸ್ ಎ ಮನಿ ಲಾಸಸ್ ಅಂತ ಹೇಳ್ತೀವಿ. ಬಿ ಕೇರ್ಫುಲ್. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇವೊಂದು ದಿಸ್ ಈಸ್ ಎ ಲವ್ ಲೈಫ್ ರೀಡಿಂಗ್ ಆಗಿದ್ರೂ ಕೂಡ ಐ ಹ್ಯಾವ್ ಟು ಟೆಲ್ ಅಂತ ಹೇಳ್ತೀವಿ. ಈಗೋ ಎನರ್ಜಿ ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ವ, ಅವರೇ ಮಾಡಲಿ ನಾನೇ ಮಾಡಲಿ ಅಂತ. ಲೈಕ್ ಯಾವುದೇ ವಿಷಯದಲ್ಲಾಗಲೂ ಕೂಡ ಈಗೋ ಇದ್ದಲ್ಲಿ ಲವ್ ಇರಲ್ಲ, ಲವ್ ಇದ್ದಲ್ಲಿ ಈಗೋ ಇರಲ್ಲ ಅಂತ ಹೇಳ್ತೀವಿ. ಇರಬೇಕು ಎಷ್ಟರ ಮಟ್ಟಿಗಷ್ಟು. ಸೊ ಬ್ಯಾಲೆನ್ಸ್ ಮಾಡೋ ಥರ ಇರಬೇಕು ಅಂತ ಹೇಳ್ತೀನಿ. ಇನ್ ಕೇಸ್ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಗಾರ್ಡ್ ಡೌನ್ ಮಾಡಿ. ಇನ್ ಕೇಸ್ ನಿಮಗೆ ಫಿಸಿಕಲಿ
ಯಾವುದೂ ಒಂದು ಹರ್ಟ್ ಆಗ್ತಾ ಇಲ್ಲ ಅಂದರೆ ಗಾರ್ಡ್ ಡೌನ್ ಮಾಡಿ. ಕೆಲವೊಮ್ಮೆ ಮೆಂಟಲಿ ಹರ್ಟ್ ಆಗ್ತಾ ಇದೆ ಅಂತ ಹೇಳ್ತೀರಿ, ನೀವೇ ಓವರ್ ಥಿಂಕಿಂಗ್ ಮಾಡಿ ಸಫರ್ ಮಾಡ್ತಾ ಇರ್ತೀರ. ಅದು ಥಿಂಕ್ ಇರುತ್ತೆ ಲೈಫಲ್ಲಿ, ಏನೂ ಪ್ರಾಬ್ಲಮ್ಸ್ ಇರಲ್ಲ. ಸೊ ಪ್ರಾಬ್ಲಮ್ಸ್ ಅಂದರೆ ತುಂಬಾ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.